ಆತ್ಮೀಯರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯ ವಿಷಯವಾಗಿದೆ ಮನಸ್ಸು ಮತ್ತು ದಮನ, ಅಮನ ಮತ್ತು ಸುಮನ. ಅನೇಕರು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಆದರೆ ಇದು ಸಾಧ್ಯ ಆಗ್ತಾ ಇಲ್ಲ. ಮನಸ್ಸಿನಲ್ಲಿ ಅನೇಕ ಪ್ರಕಾರದ ಚಿಂತನೆಗಳು, ವ್ಯಥೆಗಳು, ಈ ರೀತಿ ಮನಸ್ಸು ಬಹಳ ಚಂಚಲ ಆಗ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡೋದಾದರೂ ಹೇಗೆ? ಇದು ಸಾಧ್ಯವೇ? ಇದ್ರ ಬಗ್ಗೆ ಇವತ್ತು ಹೆಚ್ಚಿನ ವಿಚಾರಗಳನ್ನು ನಮ್ಮ ಬ್ರಹ್ಮಕುಮಾರಿ ಸಹೋದರಿ ರೂಪಕ್ಕನವರಿಂದ ತಿಳಿದುಕೊಳ್ಳೋಣ. ಬನ್ನಿ ಅಕ್ಕೋರೆ, ಸ್ವಾಗತ. ಅಕ್ಕೋರೆ, ಮನಸ್ಸು ಸದಾ ಚಂಚಲ ಅಂತಾರೆ, ಇದು ಸತ್ಯನಾ? ಮನಸ್ಸು ಎನ್ನುವಂತಹ ಒಂದು ಶಕ್ತಿ ಅಗೋಚರ, ಅವ್ಯಕ್ತ. ಆದರೂ ಸಹ ಇದರಲ್ಲಿ ನಿರಂತರವಾಗಿ ನಮ್ಮ ವಿಚಾರಧಾರೆಗಳು ನಡೀತಾನೆ ಇರ್ತದೆ. ಮನಸ್ಸಿಗೆ ಇನ್ನೊಂದು ಹೆಸರೆಂದರೆ ಚಿಂತನಾ ಶಕ್ತಿ ಎಂದೇ ಹೆಸರು. ಆ ಕಾರಣ ಈ ಮನಸ್ಸನ್ನು ನಾವು ಕಟ್ಟು ಹಾಕೋದು ಅಂದರೆ ಅರ್ಥ ಏನು? ಮನುಷ್ಯನಿಗೆ ಯಾವಾಗ ಬೇಡದೇ ಇರುವಂತಹ ವಿಚಾರಗಳು ಮನಸ್ಸಿನಲ್ಲಿ ಬರುತ್ತೆ, ಅಥವಾ ಅವನಿಗೆ ವ್ಯಥೆ ಕೊಡುವಂಥದ್ದು, ಅಥವಾ ಅವನಿಗೆ ಬೇಸರ ಮಾಡುವಂತಹ ವಿಚಾರಗಳು ಉತ್ಪನ್ನ ಆದಾಗ ಅದನ್ನು ಅವನು ಕಟ್ಟು ಹಾಕಬೇಕು, ಅಂದರೆ ಅದನ್ನು ದೂಡಬೇಕು, ಅದನ್ನು ಅವನ ಮನಸ್ಸಿನಿಂದ ಕಿತ್ತೊಗೆಯಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಈ ಪ್ರಯತ್ನದಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟುಕೊಂಡಾಗ ಬೇಡದೇ ಇರೋ ವಿಚಾರಗಳು ಬರೋದೇ ಇಲ್ಲ ಎನ್ನುವಂಥ ಭಾವನೆಯೂ ಅನೇಕರಲ್ಲಿದೆ. ವಾಸ್ತವವಾಗಿ ಈ ಮನಸ್ಸೆನ್ನುವಂಥ ಶಕ್ತಿಯನ್ನು ಕಟ್ಟಿ ಹಾಕುವಂಥದ್ದು ಅಸಂಭವ. ಕಾರಣ, ಹೇಗೆ ಸಾಗರದಲ್ಲಿ ಅಲೆಗಳು ನಿರಂತರವಾಗಿ ಬರ್ತಾ ಇರ್ತದೆ, ನದಿಯ ನೀರು ಎಲ್ಲಿ ಮಾರ್ಗ ಇರುತ್ತದೋ, ಎಲ್ಲಿ ಹಾದಿ ಸಿಗುತ್ತೋ ಅಲ್ಲಿ ಹರಿತಾ ಇರ್ತದೆ. ಮೋಡಗಳು ತನ್ನದೇ ಆದ ಒಂದು ಹಾದಿಯಲ್ಲಿ ಚಲಿಸುತ್ತಿರ್ತದೆ. ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಅದು ಸಾಗುತ್ತಿರುತ್ತದೆ. ಹಾಗೆ ಈ ಮನಸ್ಸು ಎನ್ನುವಂಥ ಶಕ್ತಿಯಲ್ಲೂ ಸಹ ವಿಚಾರಗಳೆನ್ನುವಂಥ ಅಲೆಗಳು, ವಿಚಾರಗಳೆನ್ನುವಂತಹ ಒಂದು ಚಿಂತನೆಗಳು ನಿರಂತರವಾಗಿ ನಡೀತಾ ಇರ್ತದೆ. ಈ ವಿಚಾರಗಳನ್ನು ಕಟ್ಟಿ ಹಾಕೋದು ಅಂದರೆ ನಮ್ಮಲ್ಲಿ ಬೇಡದೇ ಇರುವಂಥ ವಿಚಾರಗಳು ನನ್ನಲ್ಲಿ ಉತ್ಪನ್ನ ಆಗಬಾರದು. ಅದಕ್ಕೆ ನಾವು ಹತೋಟಿಯನ್ನು ಇಟ್ಕೊಳ್ಳುವಂಥದ್ದು ಸಾಧ್ಯ. ಬಾಕಿ ಮನಸ್ಸನ್ನೇ ಕಟ್ಟಿಬಿಡಬೇಕು ಅಂದರೆ ಮನಸ್ಸಿನಲ್ಲಿ ಯಾವುದೇ ವಿಚಾರ ಬರಬಾರದು ಎನ್ನುವಂತಹ ಒಂದು ಶ್ರಮ ಪಡುವಂಥದ್ದು ಯಥಾರ್ಥವಾಗಿ ಅದು ಅಸತ್ಯ. ಅಂದರೆ ಅದರಿಂದ ಯಾವುದೇ ಒಂದು ಫಲ ನಮಗೆ ಸಿಗೋದಿಲ್ಲ. ಕಟ್ಟು ಹಾಕೋದು ಅಂದರೆ ಮನಸ್ಸು ನಾನು ಹೇಳ್ದಂಗೆ ಕೇಳಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಅಂದರೆ ಮನುಷ್ಯ ಅನೇಕ ಬಾರಿ ನಾನೊಂದು ಯೋಚನೆ ಮಾಡ್ತೀನಿ, ಅಲ್ಲಿ ಆಗೋದೇ ಒಂದು, ನನ್ನ ಮನಸ್ಸು ಯಾಕೋ ನನ್ನ ಮಾತು ಕೇಳ್ತಾನೇ ಇಲ್ಲ ಅಂತ ಈ ರೀತಿ ಶಬ್ದ ಉಪಯೋಗಿಸ್ತೀವಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದ್ವಿ ಸ್ವ ಅಂದರೆ ಆತ್ಮ, ಸ್ವ ಅಂದರೆ ಆತ್ಮ, ನಾನು ಒಂದು ಶಕ್ತಿ ಅಂತ. ಈ ಆತ್ಮ ಎನ್ನುವಂಥ ಚೈತನ್ಯ ಶಕ್ತಿಯಲ್ಲೇ ಈ ಮನಸ್ಸೆನ್ನುವಂತಹ ಒಂದು ಶಕ್ತಿ ಉಂಟು, ಅಥವಾ ವಿಚಾರ ಶಕ್ತಿ. ಈ ವಿಚಾರ ಶಕ್ತಿಯಲ್ಲಿ ತನ್ನದೇ ಆದಂತಹ ವಿಚಾರಗಳು, ಅದು ಹಿಂದಿನದು, ಭವಿಷ್ಯದ್ದು, ವರ್ತಮಾನ ಸಮಯದ್ದು, ನನ್ನದೇ ವಿಚಾರಗಳು, ಅನ್ಯರ ವಿಚಾರಗಳಾಗಿರ್ಬೋದು, ವ್ಯರ್ಥ ವಿಚಾರ, ಹೀಗೆ ಅನೇಕ ವಿಚಾರಗಳು ಬರ್ತಿರ್ತದೆ. ಯಾವ ರೀತಿಯ ಒಂದು ವಿಚಾರಗಳು ಬರುತ್ತೋ ಅಂತಹ ಒಂದು ನಮ್ಮಲ್ಲಿ ಭಾವನೆಗಳು, ಅನುಭೂತಿಗಳು ಉತ್ಪನ್ನ ಆಗುತ್ತೆ. ಈಗ ಮನಸ್ಸನ್ನು ಕಟ್ಟಿ ಹಾಕೋದು ಅಂದರೆ ಮನಸ್ಸನ್ನು ನನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ಮನುಷ್ಯನಿಗೆ ಬೇಕು ಸ್ವ ಆತ್ಮದ ಸಂಪೂರ್ಣವಾದಂಥ ಪರಿಚಯ. ಹೇಗೆ ಮನಸ್ಸನ್ನು ಅನೇಕ ಬಾರಿ ಒಂದು ಕುದುರೆಗೆ, ಒಂದು ಮಂಗನಿಗೆ, ಅದು ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರ್ತಾನೆ ಇರ್ತದೆ, ಅದಕ್ಕೆ ಲಂಗು ಲಗಾಮ್ ಇರೋದಿಲ್ಲ. ಹಾಗೆ ಮನಸ್ಸು ಸಹ ಚಂಚಲ, ಒಂದು ಸತಿ ಇಲ್ಲಿ, ಒಂದು ಸತಿ ಅಲ್ಲಿ, ಒಂದು ಸತಿ ಎಲ್ಲೆಲ್ಲೋ ಅಲ್ದಾಡ್ತಾ ಇರುತ್ತೆ ಅಂತ ಹೇಳ್ತೇವೆ. ಆದರೆ ಇದಕ್ಕೆ ಮೂಲ ಕಾರಣ ಏನಂದರೆ ಈ ಮನಸ್ಸಿನ ಶಕ್ತಿಯನ್ನು ನಾವು ಸತ್ಯವಾಗಿ ಅಥವಾ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿಲ್ಲ. ಏಕೆ ಅಂದರೆ ಈ ಮನಸ್ಸಿನಿಂದ ನಾವು ಅದ್ಭುತವಾದಂತಹ ಒಂದು ಕ್ರಿಯಾಶೀಲ ಕರ್ಮಗಳನ್ನು ಮಾಡಬಹುದು. ಆದರೆ ಆ ಅದ್ಭುತ ಶಕ್ತಿಯನ್ನು ಎಲ್ಲಿವರೆಗೂ ಆಳವಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ಆ ಶಕ್ತಿಯನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಥವಾ ಅದನ್ನು ಸದುಪಯೋಗ ಮಾಡ್ಕೊಳ್ಳೋಕ್ಕೂ ಆಗದೇ ಇದ್ದಾಗ ಅದನ್ನು ಕಟ್ ಹಾಕ್ಬಿಡೋಣ ಅನ್ನುವಂಥ ರೀತಿಯಲ್ಲಿ ಮನುಷ್ಯರು ಭಾವಿಸ್ತಾರೆ. ಆದರೆ ವಾಸ್ತವವಾಗಿ ಇದು ಯಥಾರ್ಥವಾದಂಥ ಸಾಧನೆ ಅಥವಾ ಪುರುಷಾರ್ಥ ಅಲ್ಲ. ಅಕ್ಕೋರೆ, ಮನಸ್ಸನ್ನು ಅಮನ ಮಾಡಬೇಕು ಅಂದರೆ ಶೂನ್ಯ ಮಾಡಬೇಕು ಅಂತ ಬಯಸ್ತಾರೆ, ಇದು ಸಾಧ್ಯವಾಗುತ್ತಾ? ಒಂದು ಮನಸ್ಸನ್ನು ಕಟ್ಟಿ ಹಾಕಬೇಕು ಅಂದರೆ ಮನಸ್ಸು ಯಾವುದೇ ಒಂದು ಸ್ಥೂಲ ಶಕ್ತಿ ಅಂತೂ ಅಲ್ಲ. ಅತ್ಯಂತ ಸೂಕ್ಷ್ಮವಾದಂಥ ಸ್ಥೂಲ ವಸ್ತುವನ್ನಾದರೂ ನಾವು ಕಟ್ಟಿ ಹಾಕ್ಬೋದು. ಆದರೆ ಈ ಮನಸ್ಸೆನ್ನುವಂಥ ಅಗೋಚರ ಶಕ್ತಿ, ಇದನ್ನು ನೀವು ಹೇಗೆ ತಾನೇ ಕಟ್ಟಿ ಹಾಕಲಿಕ್ಕಾಗತ್ತೆ? ಕಟ್ಟಿ ಹಾಕಲಿಕ್ಕೆ ಆಗದೇ ಇರುವಂತಹ ಈ ಮನಸ್ಸಿನ ಶಕ್ತಿಯನ್ನು
ನಾವು ಸಂಪೂರ್ಣವಾಗಿ ವಿಚಾರರಹಿತ ಅಥವಾ ಶೂನ್ಯ ಅವಸ್ಥೆಯಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೂ ಅಸಾಧ್ಯ. ಅದಕ್ಕಾಗಿಯೇ ಹಲವಾರು ರೀತಿಯಲ್ಲಿ ಕ್ರಿಯೆಗಳನ್ನು, ಹಠಕ್ರಿಯೆಗಳನ್ನು ಅಥವಾ ಸ್ಥೂಲದಲ್ಲಿ ವ್ರತಗಳನ್ನಾಗಲಿ ಜಪ ತಪಗಳನ್ನು ಮಾಡುತ್ತಾ ಈ ಮನಸ್ಸಿನ ಶಕ್ತಿಯನ್ನು ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡಿಬಿಡಬೇಕು ಅಂತ ಬಹಳ ಸಾಧನೆ ಮಾಡ್ತಾರೆ. ಆದರೆ ಮನಸ್ಸೆನ್ನುವಂಥದ್ದು ವಾಸ್ತವವಾಗಿ ಯಾಕೆ ನಾವು ಕಟ್ಟಾಕಬೇಕು? ಮನಸ್ಸು ಒಂದು ವಿಚಾರ ಶಕ್ತಿ ಅಂದರೆ ಅದರಲ್ಲಿ ಉತ್ಪನ್ನ ಆಗುವಂತಹ ಒಂದು ಶಕ್ತಿ ವಿಚಾರಗಳು ಒಂದು ಫೋರ್ಸ್ ಇದ್ದ ಹಾಗೆ. ಆ ಫೋರ್ಸಿನ ಆಧಾರದ ಮೇಲೆ ಮನುಷ್ಯನಿಗೆ ಕ್ರಿಯೆಗಳನ್ನು ಮಾಡುವಂಥ ಒಂದು ಮೋಟಿವೇಶನ್ ಬರುತ್ತೆ. ವಿಚಾರಗಳೇ ಇಲ್ಲ ಅಂದರೆ ಮನುಷ್ಯ ಕರ್ಮ ಮಾಡಲಿಕ್ಕೆ ಪ್ರೇರಿತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಎಂತಹ ವಿಚಾರಗಳನ್ನು ನಾನು ನನ್ನಲ್ಲಿ ಸ್ವೀಕಾರ ಮಾಡಬೇಕು, ಅಯ್ಯಥಾರ್ಥ ವಿಚಾರಗಳನ್ನು ನನ್ನಿಂದ ದೂಡಬೇಕು ಹೊರಗಡೆ ಎನ್ನುವಂಥ ವಿಶ್ಲೇಷಣೆ ಮನುಷ್ಯನಲ್ಲಿ ಇಲ್ಲದೇ ಇದ್ದಾಗ ಈ ಮನಸ್ಸೇ ಮನುಷ್ಯನಿಗೇನಾಗ್ಬಿಡುತ್ತೆ, ಒಂದು ಶತ್ರುವಿನ ಹಾಗೆ ಅನುಭವ ಮಾಡ್ತಾನೆ. ಏಕೆಂದರೆ ಇವತ್ತು ನೋಡಿ ಹೆಚ್ಚಾಗಿ ಒತ್ತಡ ಅಂತೀವಿ. ಈ ಒತ್ತಡನೂ ಎಲ್ಲಿರುತ್ತೆ? ಸ್ಥೂಲ ದೇಹದ ಮೇಲೆ, ನಮ್ಮ ಶರೀರದ ಆರೋಗ್ಯದ ಮೇಲೆ ಈ ಒತ್ತಡದ ದುಷ್ಪರಿಣಾಮ ಬೀರುತ್ತೆ. ಆದರೆ ಒತ್ತಡ ಎನ್ನುವಂಥದ್ದು, ಟೆನ್ಷನ್ ಎನ್ನುವಂಥದ್ದು, ಸ್ಟ್ರೆಸ್ ಎನ್ನುವಂಥದ್ದು, ಆ್ಯಂಗ್ಸೈಟಿ ಎನ್ನುವಂಥದ್ದು ಇದೆಲ್ಲವೂ ಸಹ ಮೂಲವಾಗಿ ಉತ್ಪನ್ನ ಆಗೋದು ಎಲ್ಲಿ? ಅದು ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ಅಂದ್ರೇನು? ನಮ್ಮ ವಿಚಾರಧಾರೆಗಳಲ್ಲಿ. ಈ ವಿಚಾರಗಳಲ್ಲಿ ಮನುಷ್ಯನ ಒಂದು ವಿಚಾರ ಎಲ್ಲಿವರೆಗೆ ವಿಕೃತ ವಿಚಾರಗಳಾಗಿರುತ್ತೆ ಅಂದರೆ, ವಿಕೃತ ವಿಚಾರಗಳಂದರೆ ಯಾವುದಾದರೂ ನಕಾರಾತ್ಮಕ ಗುಣಗಳಿಂದ ಆಧಾರದಿಂದ ಮಾಡುವಂಥ ವಿಚಾರಗಳೆಲ್ಲವೂ ಸಹ ವಿಕೃತ ವಿಚಾರಗಳು. ಉದಾಹರಣೆಗೆ ನೋಡಿ, ಮನುಷ್ಯನಲ್ಲಿ ಮೋಹ ಇದೆ. ಈ ಮೋಹ ಒಂದು ಬಂಧನ ಅಂತೀವಿ. ಮೋಹ ಕಾಣಿಸಲ್ಲ. ಒಂದು ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿಯ ಜೊತೆ ಮೋಹ ಇದ್ದಾಗ ಆ ವ್ಯಕ್ತಿ ಎಷ್ಟೇ 1000 ಮೈಲಿಗಟ್ಟಲೆ ದೂರ ಇದ್ರೂ ಸಹ ಆ ವ್ಯಕ್ತಿಯ ಒಂದು ವಿಚಾರಗಳು, ಸ್ಮೃತಿಗಳು ಈ ಮನಸ್ಸನ್ನು ಬಂಧಿಸುತ್ತೆ. ಆಗ ಆ ವ್ಯಕ್ತಿ ಒಂದು ಕಡೆ ಇದ್ರೂ ಸಹ, 100 ಜನರ ಮಧ್ಯದಲ್ಲಿದ್ರೂ ಸಹ, 1000 ಮೈಲಿಗಳ ಅಷ್ಟು ದೂರ ಇರುವಂಥ ವ್ಯಕ್ತಿಯನ್ನು ನೆನಪು ಮಾಡೋ ಕಾರಣದಿಂದ ಅಲ್ಲಿ ಆ ವ್ಯಕ್ತಿಯ ಒಂದು ಸ್ಮೃತಿಯಲ್ಲಿ ಅವನ ಮನಸ್ಸು ಬಂಧಿತ ಆಗಿದೆ ಅಂತ ಹೇಳ್ಬೋದು. ಆ ಒಂದು ಮೋಹದ ಕಾರಣದಿಂದ ಮನುಷ್ಯನಿಗೆ ಯಾವ ಪರಿಸರದಲ್ಲಿದ್ದಾನೆ ಅಲ್ಲಿ ಯಥಾರ್ಥವಾಗಿ ಸ್ಪಂದಿಸಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಮೋಹದ ಕಾರಣದಿಂದ ಅವನ ವಿಚಾರಗಳೆಲ್ಲವೂ ಸಹ ಇರುವಂಥ ಸ್ಥಳದಿಂದ ಅಬ್ಸೆನ್ಸ್ ಆಗಿರುತ್ತೆ, ಎಲ್ಲೋ ದೂರದಲ್ಲಿರುವಂಥ ವ್ಯಕ್ತಿ ಹತ್ರ ಪ್ರೆಸೆನ್ಸ್ ಆಗಿರುತ್ತೆ. ಆ ಕಾರಣ ಏನಾಗುತ್ತೆ, ಅವನ ಬುದ್ಧಿಶಕ್ತಿ ಎನ್ನುವಂಥದ್ದು ಯಥಾರ್ಥ ನಿರ್ಣಯ ಮಾಡಲ್ಲ. ಎರಡನೇದು, ಯಾವುದೇ ಒಂದು ನಕಾರಾತ್ಮಕ ವಿಚಾರಗಳಿಂದ ಮನಸ್ಸು ಪ್ರೇರಿತವಾಗುತ್ತೆ ಅಂದಾಗ ಅದೂ ಸಹ ಮನುಷ್ಯನಿಗೆ ಟೆನ್ಷನ್ ಕೊಡುತ್ತೆ. ಒಂದು ಮನುಷ್ಯನಿಗೆ ಪಾಸಿಟಿವ್ ಅಟ್ಯಾಚ್ಮೆಂಟ್, ಎರಡನೇದು ನೆಗೆಟಿವ್ ಅಟ್ಯಾಚ್ಮೆಂಟ್. ನೆಗೆಟಿವ್ ಅಟ್ಯಾಚ್ಮೆಂಟ್ ಅಂದರೆ ಏನು? ನನಗೆ ಜಲಸಿ ಇರ್ಬೋದು, ಹೇಟ್ರೆಡ್ ಇರ್ಬೋದು, ಇನ್ನೊಬ್ಬರ ಮೇಲೆ ಅನುಮಾನ ಇರ್ಬೋದು. ನೋಡಿ, ಇಂತಹ ಒಂದು ನೆಗೆಟಿವ್ ಟೆಂಡೆನ್ಸಿಗಳ ಆಧಾರದ ಮೇಲೆ ನನ್ನ ವಿಚಾರಗಳು ಬಂದಾಗ ಅದು ಸಹ ಮನುಷ್ಯನ ಮನಸ್ಸಿನಲ್ಲಿ ಬಹಳ ತೀವ್ರವಾದಂತಹ ಒಂದು ವಿಚಾರದ ಅಲೆಗಳನ್ನು ಉತ್ಪನ್ನ ಮಾಡಿದಾಗ ಅದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಮನುಷ್ಯನಿಗೆ ಮಾನಸಿಕ ಅಸಂತುಲನತೆ ಆಗುತ್ತೆ. ಹಿ ವಿಲ್ ಲೂಸ್ ಈಸ್ ಮೆಂಟಲ್ ಬ್ಯಾಲೆನ್ಸ್ ಅಂತೀವಿ. ಮೆಂಟಲ್ ಬ್ಯಾಲೆನ್ಸ್ ಅಂದರೆ ಅರ್ಥ ಏನು? ಮನಸ್ಸನ್ನು ಯಾರ ವಿಚಾರದಲ್ಲಿ ಎಷ್ಟು ಬೇಕೋ, ಯಾವ ವಿಚಾರ ಬೇಕೋ ಅಷ್ಟು ವಿಚಾರ ಮಾಡುವಂತಹ ಒಂದು ಹತೋಟಿಯನ್ನು ಕಳ್ಕೊಂಡ. ಸೊ ಹತೋಟಿ ಕಳ್ಕೊಂಡಾಗ ಒಂದು ಗಾಡಿನಲ್ಲಿ ಡ್ರೈವರ್ ಕೂತ್ಕೊಂಡು ಡ್ರೈವ್ ಮಾಡಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ, ಸ್ಪೀಡಲ್ಲಿ ಹೋಗ್ತಾ ಇದೆ, ಸಡನ್ನಾಗಿ ಅವನಿಗೆ ಬ್ರೇಕ್ ಲಾಸ್ ಆಗಿಬಿಡ್ತು ಅಂದ್ಕೊಳ್ಳಿ, ಅವಾಗ ಗಾಡಿ ಅಂತೂ ಹೋಗ್ತಾ ಇರ್ತದೆ, ಆದರೆ ಭಯ ಇರ್ತದೆ. ಯಾಕೆ ಭಯ ಇರ್ತದೆ ಅಂದರೆ, ಆಕ್ಸಿಡೆಂಟ್ ಆಗುತ್ತೆ. ಎಲ್ಲಿ ಬೇಕಂದರೆ ಅಲ್ಲಿ ಅವನು ಮೋಲ್ಡ್ ಮಾಡೋಕ್ಕಾಗಲ್ಲ, ಎಲ್ಲಿ ಬೇಕಂದರೆ ಅವನು ಬ್ರೇಕ್ ಹಾಕ್ಲಿಕ್ಕಾಗಲ್ಲ, ಯಾವ ಕಡೆ ಬೇಕಂದರೆ ಅಲ್ಲಿ ತಿರುವು ತಗೊಳ್ಳಿಕ್ಕಾಗಲ್ಲ. ಯಾಕೆ? ಕಂಟ್ರೋಲ್ ಇರಲ್ಲ. ಹಾಗೆ ಈ ಮನಸ್ಸಿನಲ್ಲೂ ಅಷ್ಟೇ ಮಾನಸಿಕ ಅಸಂತುಲನತೆ ಅಂತಂದರೆ ಇಂಥ ನಕಾರಾತ್ಮಕ ಹೆಚ್ಚು ವಿಚಾರಗಳಿಗೆ ಮನಸ್ಸು ಗುರಿಯಾಗಿಬಿಟ್ಟಾಗ ಮಾನಸಿಕ ಒಂದು ಸಂತುಲನತೆ ಮನುಷ್ಯ ಕಳ್ಕೊಳ್ತಾನೆ. ಆಗ ಯಾವ ವಿಚಾರ ಬೇಕೋ, ಎಲ್ಲಿ ಬೇಕೋ, ಎಷ್ಟು ಬೇಕೋ ಅಷ್ಟು ಮಾಡುವಂತಹ ಒಂದು ಹತೋಟಿ ಅವನು ಕಳ್ಕೊಂಡ್ಬಿಟ್ಟಾಗ ಬೇಜಾರವಾಗುತ್ತೆ ಅಥವಾ ಬೇಸರವಾಗುತ್ತೆ, ಭಯ ಆಗುತ್ತೆ. ಅದಕ್ಕೆ ಈ ಮನಸ್ಸನ್ನೇ ಕಟ್ಬಿಡೋಣ ಅಂತ ಪ್ರಯತ್ನ ಮಾಡ್ತಾನೆ. ಅಥವಾ ಮನಸ್ಸಿನಲ್ಲಿ ಯಾವ ವಿಚಾರನೇ ಬರಬಾರ್ದು, ಶೂನ್ಯ ಮಾಡಿಬಿಡೋಣ ಅಂತ ಪ್ರಯತ್ನ ಮಾಡ್ತಾನೆ. ಆದರೆ ವಾಸ್ತವಿಕವಾಗಿ ಮನಸ್ಸನ್ನು ಶೂನ್ಯ ಮಾಡೋದಾಗಲಿ ಅಥವಾ ದಮನ ಅಂದರೆ ಕಟ್ ಹಾಕೋದಾಗಲಿ ಎರಡೂ ಸಹ ಅಸಾಧ್ಯ ಅಂತಲೇ ಹೇಳ್ಬೋದು.
ಮನಸ್ಸು ಅಂದರೆ ಸಂಕಲ್ಪವನ್ನು ಸಂಕಲ್ಪರಹಿತವನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತವೆ? ಇದು ಅಸಾಧ್ಯ. ಏಕೆಂದರೆ ಸಂಕಲ್ಪ ನೋಡಿ, ವಿಚಾರಗಳಂದರೆ ಸಂಕಲ್ಪ. ಸಂಕಲ್ಪಗಳನ್ನು ನಾವು ಶೂನ್ಯ ಮಾಡಬೇಕು ಅಂತ ಯಾವಾಗ ಯೋಚಿಸ್ತೀವಿ ಅಂದರೆ, ಯಾವ ಸಂಕಲ್ಪದಿಂದ ನನಗೆ ದುಃಖ ಆಗ್ತಾಯಿದೆ. ಈಗ ತಿಳ್ಕೊಳ್ಳಿ, ನಿಮಗೆ ಬಹಳ ಆಪ್ತವಾದಂಥ ಒಂದು ಸ್ನೇಹಿತನ ಸಂಕಲ್ಪ ಬಂತು. ಸಂಕಲ್ಪ ಬರೋದು ಯಾವುದರ ಆಧಾರದ ಮೇಲೆ? ಸ್ಮೃತಿಗಳ ಆಧಾರದ ಮೇಲೆ. ಒಂದು ವ್ಯಕ್ತಿಯ ಸ್ಮೃತಿ ಬಂದಾಗ ಅವರ ವಿಚಾರಗಳು ಬರುತ್ತೆ, ಅವರ ಸಂಕಲ್ಪಗಳು ಬರುತ್ತೆ. ಒಂದು ಘಟನೆಯ ಒಂದು ಸ್ಮೃತಿ ಬಂದಾಗ ಆ ಘಟನೆಗೆ ಸಂಬಂಧಿತವಾದ ಸಂಕಲ್ಪ ಬರುತ್ತೆ. ಇಲ್ಲಾಂದರೆ ಸಂಕಲ್ಪಗಳು ಬರಲ್ಲ. ಸೊ ಸ್ಮೃತಿ ಎಂಥದ್ದಿರುತ್ತೆ, ಅದರ ಆಧಾರದ ಮೇಲೆ ಸಂಕಲ್ಪಗಳ ರಚನೆ ಆಗುತ್ತೆ. ಈ ಸಂಕಲ್ಪಗಳನ್ನೇ ನಾನು ಸ್ಟಾಪ್ ಮಾಡಬೇಕು ಅಥವಾ ಮನಸ್ಸನ್ನು ನಾನು ಸಂಕಲ್ಪರಹಿತ ಮಾಡಬೇಕು ಅನ್ನುವಂಥದ್ದು ವಾಸ್ತವಿಕವಾಗಿ ತಪ್ಪು ಅಭಿಪ್ರಾಯ. ಸಂಕಲ್ಪ ಎನ್ನುವಂಥದ್ದು ಮನಸ್ಸಿನ ಒಂದು ಸಹಜವಾದಂಥ ಕ್ರಿಯೆ. ಹೇಗೆ ಸೂರ್ಯನಿಂದ ಬೆಳಕು ಸಹಜವಾಗಿ ಬರುತ್ತೆ, ಸಾಗರದಿಂದ ಅಲೆಗಳು ಸಹಜವಾಗಿ ಹೇಳುತ್ತೆ, ಹಾಗೆ ಮನಸ್ಸಿನಲ್ಲಿ ವಿಚಾರಗಳು ಸಹಜವಾಗಿ ಹೇಳುತ್ತೆ. ಆದರೆ ಆ ವಿಚಾರಗಳು ನಾನು ಫಿಲ್ಟರ್ ಮಾಡ್ಕೋಬೇಕು. ಆ ವಿಚಾರಗಳು ನನಗೆ ಯಾವಾಗಾದ್ರೂ ಬೇಡದೇ ಇರುವ ವಿಚಾರಗಳು, ಮರಿಬೇಕೆನ್ನುವಂಥ ವಿಚಾರಗಳು ಪದೇ ಪದೇ ಬರುತ್ತೆ ಅಂದರೆ ಅದಕ್ಕೆ ಮೂಲವಾದಂಥ ಘಟನೆಗಳನ್ನು ನಾನು ಪರಿವರ್ತನೆ ಮಾಡಿಕೊಂಡಿಲ್ಲ. ಕಳೆದೋದ ಘಟನೆಗಳನ್ನು ಪದೇ ಪದೇ ಸ್ಮೃತಿ ಮಾಡ್ಕೊಳ್ತಾ ಇರ್ತೀನಿ ಅಂದ್ಕೊಳ್ಳಿ. ಆ ಸ್ಮೃತಿ ಮಾಡಿಕೊಂಡಾಗ ವಿಚಾರಗಳು ಪುನಃ ಉತ್ಪನ್ನ ಆಗುತ್ತೆ. ಸೊ ಬುನಾದಿ ಏನಪ್ಪ ಅಂದರೆ ಪಾಸ್ಟ್ ಮೆಮೊರೀಸ್. ಆ ಮೆಮೊರಿಗಳನ್ನು ಸಾತ್ವಿಕ ಮಾಡ್ಕೋಬೇಕು. ಓಕೆ, ಬಹುಶಃ ನನಗೆ ಬಹಳ ಕೆಟ್ಟದಾದಂಥ ಘಟನೆ ಕಳೆದೋಯ್ತು, ಗತಿಸಿ ಹೋಯಿತು. ಆ ಗತಿಸಿ ಹೋದಂಥ ಕೆಟ್ಟ ಘಟನೆಗಳನ್ನು ನಾನು ಮರೀಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದಾಗ ನನ್ನ ಮನಸ್ಸಿನಲ್ಲಿ ಅಂಥ ವಿಚಾರಗಳು ಪದೇ ಪದೇ ಉತ್ಪನ್ನ ಆಗೋದು ಸಹಜ. ಈ ಸ್ಮೃತಿಗಳನ್ನು ನಾನು ಏನು ಮಾಡಬೇಕು, ಎಷ್ಟೇ ಕೆಟ್ಟದಾದಂಥ ಘಟನೆಗಳು ಕಳೆದೋಗಿರ್ಬೇಕು, ಆ ಕಳೆದೋದಂಥ ಘಟನೆಗಳನ್ನು ಏದರ್ ಐ ಹ್ಯಾವ್ ಟು ಫರ್ಗೆಟ್ ಅಥವಾ ನಕಾರಾತ್ಮಕ ಭಾವನೆಗಳಿಂದ ಸಕಾರಾತ್ಮಕವಾಗಿ ಆದರೂ ಪರಿವರ್ತನೆ ಮಾಡಿಕೊಳ್ಳೋ ಶಕ್ತಿ ಬೇಕು. ಇದೆರಡೂ ಇಲ್ಲದೆ ಇದ್ದಾಗ ಮನುಷ್ಯನಿಗೆ ಮನಸ್ಸಿನ ಹತೋಟಿ ಕಳ್ಕೊಳ್ಳುವಂಥದ್ದು ಖಚಿತ. ಅದಕ್ಕಾಗಿಯೇ ಮನಸ್ಸನ್ನು ನಾವು ದಮನ ಮಾಡೋದ್ರಿಂದ ಅದು ಹೇಗೆ ಅಂದರೆ, ಇವಾಗ ಒಂದು ಸ್ಪ್ರಿಂಗ್ ಇರುತ್ತೆ ಅಂದ್ಕೊಳ್ಳಿ. ಆ ಸ್ಪ್ರಿಂಗನ್ನು ಚೆನ್ನಾಗಿ ನಾವು ಅದುಮಿಟ್ಕೊಂಡ್ಬಿಟ್ಟಾಗ ಅದು ಸಣ್ಣದಾಗ್ಬಿಡುತ್ತೆ, ಸಂಕೀರ್ಣ ಆಗುತ್ತೆ. ಅದೇ ಒಂದು ಸ್ವಲ್ಪ ನಾವು ಬಿಟ್ಬಿಟ್ರೆ ಎಲ್ಲೋ ಎಗರೋಗ್ಬಿಡುತ್ತಲ್ಲ. ಎಷ್ಟು ದೂರ ಎಗರುತ್ತೆ ಅಂದರೆ ಅದು ಎಲ್ಲಿದೆ ಅಂತ ನೀವು ಮತ್ತೆ ಕಂಡುಹಿಡಿಯಲಿಕ್ಕೂ ಬಹುಶಃ ಕೈಗೆ ಸಿಗದೇ ಇರ್ಬೋದು. ಹಾಗೆ ಈ ಮನಸ್ಸನ್ನು ದಮನ ಮಾಡೋದು, ಸಂಕಲ್ಪರಹಿತ ಮಾಡೋದು ಅಂದರೆ ಬಹುಶಃ ಕೆಲವು ಕ್ಷಣಗಳಿಗೆ ಅದು ಸಾಧ್ಯವೂ ಆಗ್ಬೋದು. ಹಲವು ಬಾರಿ ಹಲವರು ಈ ರೀತಿ ಪ್ರಯತ್ನ ಮಾಡ್ತಾರೆ. ಯಾವುದಾದ್ರೂ ಒಂದು ಶಬ್ದದ ಮೇಲೆ ಏಕಾಗ್ರ ಮಾಡೋದಾಗಲಿ, ಅಥವಾ ಶೂನ್ಯವಾದಂಥ ಸ್ಥಳದಲ್ಲಿ ಹೋಗಿ ಮನಸ್ಸನ್ನು ಶೂನ್ಯ ಮಾಡೋದಾಗಲಿ, ಒಂದು ಜಡ ವಸ್ತುವಿನನ್ನು ನೋಡ್ತಾ ನೋಡ್ತಾ ಮನಸ್ಸನ್ನು ಜಡ ಮಾಡೋದಾಗಲಿ, ಇದು ಎಷ್ಟೊತ್ತು ಮಾಡಲಿಕ್ಕಾಗತ್ತೆ? ಬಹಳ ಅಲ್ಪ ಸಮಯ. ಆ ಅಲ್ಪ ಸಮಯ ಅಂದ್ರೇನು, ಆ ಸ್ಪ್ರಿಂಗ್ನ ಹೀಗೆ ಅದುಮಿಟ್ಕೊಂಡಂಗೆ. ಮತ್ತೆ ನೀವು ದಿನನಿತ್ಯ ಜೀವನದ ಕಡೆ ಬಂದಾಗ, ಸಹಜವಾದಂಥ ಒಂದು ಯಥಾರ್ಥವಾದ ರಿಯಾಲಿಟಿ ಲೈಫಲ್ಲಿ ಬಂದಾಗ ಈ ಸ್ಪ್ರಿಂಗ್ನ ಹೇಗೆ ಬಿಟ್ಟ ತಕ್ಷಣ ಎಲ್ಲೋ ಓಡೋಗುತ್ತೆ. ಹಾಗೆ ಈ ಮನಸ್ಸನ್ನು ಸಹ ಅದುಮಿಟ್ಕೊಂಡಿರ್ತೀರಲ್ಲ, ಸಂಕಲ್ಪರಹಿತ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತೀರ, ಮತ್ತು ಅಷ್ಟೇ ಫೋರ್ಸಾಗಿ ಅದು ಎಲ್ಲಿ ಬೇಕಂದರೆ ಅಲ್ಲಿ ಓಡೋಗುತ್ತೆ. ಅದು ಇನ್ನೂ ಅಪಾಯಕಾರಿ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಮನಸ್ಸೆನ್ನುವಂತಹ ಅಗೋಚರ ಸೂಕ್ಷ್ಮವಾದ ಅವ್ಯಕ್ತ ಶಕ್ತಿಯಲ್ಲಿರುವಂತಹ ಒಂದು ಅದ್ಭುತವಾದಂಥ ಶಕ್ತಿಯನ್ನು ನಾವು ಇಲ್ಲಿ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಾಗ ಇದನ್ನು ನಾವು ಸಾತ್ವಿಕವಾಗಿ, ಸಹಜವಾಗಿ ಸದುಪಯೋಗ ಮಾಡುವಂಥ ಮಾರ್ಗದಲ್ಲಿ ನಮ್ಮ ಎನರ್ಜಿಯನ್ನು ಉಪಯೋಗಿಸ್ಬೋದು. ಅಕ್ಕವ್ರೆ, ನೀವು ಅಭ್ಯಾಸ ಮಾಡ್ತಾ ಇರೋವಂಥ ರಾಜಯೋಗದಲ್ಲಿ ಮನಸ್ಸನ್ನು ದಮನ ಮಾಡ್ತಿರೋ ಅಥವಾ ಅಮನ ಮಾಡ್ತಿರೋ, ಅಥವಾ ಮನಸ್ಸಿನಲ್ಲಿ ನಡೀತಾ ಇರೋ ಚಂಚಲತೆಯನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ? ಈ ರಾಜಯೋಗ ಅಭ್ಯಾಸದಲ್ಲಿ ಮೊಟ್ಟ ಮೊದಲನೇ ಒಂದು ಪಾಠ ನಾವು ಕಲಿಯುವಂಥದ್ದು ಏನಪ್ಪ ಅಂದರೆ ನಮ್ಮ ಆತ್ಮದ ದರ್ಶನ. ಈ ಆತ್ಮದರ್ಶನದಲ್ಲೇ ಈ ಮನಸ್ಸೆನ್ನುವಂಥ ಶಕ್ತಿಯ ಪರಿಚಯ ನಮಗೆ ಸಿಗುತ್ತೆ. ಈ ಪರಿಚಯದಲ್ಲಿ ನಾವೇನು ಅರ್ಥ ಮಾಡ್ಕೊಳ್ತೀವಿ ಅಂದರೆ, ಮನಸ್ಸೊಂದು ಸುಂದರವಾದಂಥ ಸುಮನ್. ಅದು ದಮನ ಮಾಡುವಂಥ ಶಕ್ತಿನೂ ಅಲ್ಲ, ಅಮನ ಮಾಡುವಂಥ ಶಕ್ತಿನೂ ಅಲ್ಲ, ಆದರೆ ಇದು ಒಂದು ಸುಂದರವಾದಂಥ ಮನಸ್ಸು. ಸುಮನ್ ಅಂದ್ರೇನು? ಸುಂದರ ಪುಷ್ಪ. ಹೇಗೆ ಪುಷ್ಪ ತನ್ನಲ್ಲಿರುವಂಥ ಸುಗಂಧವನ್ನು ತನ್ನಿಂದ ತಾನೇ ಎಲ್ಲ ಕಡೆ ಹರಡುತ್ತೋ, ಹಾಗೆ ಈ ಒಂದು ಮನಸ್ಸನ್ನು ನಾವು ರಾಜಯೋಗದ ಅಭ್ಯಾಸದಿಂದ ಏನು ಮಾಡ್ತೀವಿ? ಸುಮನ್ ಮಾಡ್ತೀವಿ. ಸುಮನ್ ಅಂದರೆ ಸುಂದರ ಪುಷ್ಪವನ್ನಾಗಿ ಪರಿವರ್ತಿಸ್ತೀವಿ. ಸುಂದರ ಪುಷ್ಪವನ್ನಾಗಿ ಅಂದರೆ ಅರ್ಥ ಏನು? ಸುಂದರ ಸಂಕಲ್ಪಗಳು, ಶ್ರೇಷ್ಠ ಸಂಕಲ್ಪಗಳು, ದಿವ್ಯವಾದ ಸಂಕಲ್ಪಗಳು, ಶುಭವಾದ ಸಂಕಲ್ಪಗಳು,
ಸತ್ ಸಂಕಲ್ಪಗಳು, ಸ್ವ ಆತ್ಮದ ಸಂಕಲ್ಪಗಳು, ಪರಮಾತ್ಮನ ದಿವ್ಯ ಸ್ಮೃತಿಯ ಸಂಕಲ್ಪಗಳು, ಹೀಗೆ ಇಂಥ ವಿಚಾರಗಳಲ್ಲಿ ಮನಸ್ಸನ್ನು ಏಕಾಗ್ರ ಮಾಡ್ತೇವೆ, ಮನಸ್ಸನ್ನು ನಿರತ ಮಾಡ್ತೇವೆ. ಇದರಿಂದ ಏನಾಗುತ್ತೆ, ಮನಸ್ಸಿನ ಒಂದು ಶಕ್ತಿ ಏನಿದೆ, ಚಿಂತನಾ ಶಕ್ತಿ, ಈ ಚಿಂತನೆಯ ಶಕ್ತಿಯಲ್ಲಿ ಏನಾಯಿತು, ದಿವ್ಯತೆ ತುಂಬ್ತಾ ಹೋಗುತ್ತೆ. ಈ ರಾಜಯೋಗದ ಅಭ್ಯಾಸದಲ್ಲಿ ಮನಸ್ಸನ್ನು ನಾವು ದಮನ ಮಾಡೋದಿಲ್ಲ. ಯಾಕೆ, ನಮಗೆ ಅರಿವಾಗಿರುತ್ತೆ ಮನಸ್ಸನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ, ಅದು ಯಾವುದೇ ಒಂದು ಸ್ಥೂಲವಾದಂಥ ವಸ್ತು ಅಲ್ಲ. ಅದನ್ನು ಯಾವ ಹಗ್ಗದಿಂದ ಕಟ್ಟಲಿಕ್ಕಾಗಲ್ಲ, ಅಥವಾ ಯಾವುದೇ ಒಂದು ನೀರಿನಿಂದ ಅದನ್ನು ಸ್ವಚ್ಛ ಮಾಡಲಿಕ್ಕಾಗಲ್ಲ. ಆದರೆ ಈ ಮನಸ್ಸನ್ನು ಕಟ್ಟಿ ಹಾಕೋದು ಅಂದರೆ ಶುದ್ಧ ಸಂಕಲ್ಪಗಳ ಬಂಧನದಲ್ಲಿ ಕಟ್ಟಿ ಹಾಕ್ಬೋದು. ಈ ಶುದ್ಧ ಸಂಕಲ್ಪಗಳನ್ನು ರಚನೆ ಮಾಡುವಂತಹ ಒಂದು ಅಭ್ಯಾಸ ಇದೆಯಲ್ಲ, ಅದು ರಾಜಯೋಗದಲ್ಲಿ ಪ್ರಪ್ರಥಮವಾದಂಥ ಹೆಜ್ಜೆ. ಯಾವುದಕ್ಕೆ, ಈ ಮನಸ್ಸನ್ನು ನಮ್ಮ ಹತೋಟಿಲಿ ಇಟ್ಕೊಳ್ಳಿಕ್ಕೆ ಮೊದಲನೆಯ ಪ್ರಯತ್ನ. ಎರಡನೇದಾಗಿ, ರಾಜಯೋಗದ ಅಭ್ಯಾಸದಲ್ಲಿ ನಾವು ಮನಸ್ಸನ್ನು ಪ್ರಭು ಚಿಂತನೆಯಲ್ಲಿ ಹೆಚ್ಚು ಸಮಯ ತನ್ನ ಒಂದು ಚಿಂತನಾ ಶಕ್ತಿಯಿಂದ ಪರಮಾತ್ಮನ ಜೊತೆ ಪ್ರೀತಿಯ ಅನುವಾದ, ಪ್ರೀತಿಯ ಸಂಬಂಧದ ಒಂದು ಅನುಭೂತಿಯನ್ನು ಮಾಡುವಂತಹ ಒಂದು ಅಭ್ಯಾಸ ಮಾಡಿಸ್ತೀವಿ. ಯಾಕೆ ಅಂತಂದರೆ, ಯೋಗ ಅನ್ನುವಂಥ ಶಬ್ದಕ್ಕೆ ನಾವು ಅನೇಕ ಬಾರಿ ಕೇಳಿರ್ಬೋದು. ಯೋಗ ಅಂದ್ರೆ ಸಂಬಂಧ. ರಾಜ್ಯ ಯೋಗ ಅಂದರೆ ಈ ಯೋಗದಿಂದ ನಮ್ಮ ಮನಸ್ಸಿನ ಮೇಲೆ ನಾವು ಹತೋಟಿಯನ್ನು ಪಡ್ಕೊಳ್ತೇವೆ. ಅದಕ್ಕೆ ಇದರ ಹೆಸರು ರಾಜಯೋಗ. ಹತೋಟಿಯನ್ನು ಪಡ್ಕೊಳ್ಳೋದು ಅಂದರೆ ಅರ್ಥ ಏನಪ್ಪ ಅಂದರೆ, ನನ್ನ ಮನಸ್ಸು ನಾನು ಹೇಳ್ದಂಗೆ ಕೇಳಬೇಕು, ಅದರಲ್ಲಿ ವ್ಯರ್ಥ ವಿಚಾರ ಬರಬಾರ್ದು ಅಂದರೆ ವ್ಯರ್ಥ ವಿಚಾರ ಬರಲ್ಲ. ನಾನು ಇಂಥ ಶ್ರೇಷ್ಠ ವಿಚಾರದಲ್ಲಿ ಇಷ್ಟು ಸಮಯ ಕುಳಿತುಕೊಳ್ಬೇಕಂದ್ರೆ ಅಷ್ಟು ಸಮಯ ಅನ್ಯ ವಿಚಾರಗಳು ಯಾವುದೂ ಬರಬಾರ್ದು. ಹೀಗೆ ರಾಜಯೋಗದ ಪ್ರಥಮ ಹೆಜ್ಜೆನೇ ಆಗಿದೆ ಆತ್ಮಚಿಂತನೆ, ಎರಡನೆಯ ಹೆಜ್ಜೆ ಆಗಿದೆ ಪರಮಾತ್ಮನ ಚಿಂತನೆ, ಮೂರನೆಯ ಹೆಜ್ಜೆ ಆಗಿದೆ ಶುಭ ಚಿಂತನೆ. ಶುಭ ಚಿಂತನೆ ಅಂತಂದರೆ ನನ್ನ ಬಗ್ಗೆನೂ ಶುಭ ಚಿಂತನೆ ಮಾಡಬೇಕು, ಅನ್ಯರ ಬಗ್ಗೆನೂ ಶುಭ ಚಿಂತನೆಯನ್ನು ಮಾಡುವಂಥ ಸಹಜವಾದಂಥ ಅಭ್ಯಾಸ. ಅವ್ರು ಒಳ್ಳೆಯವರಿದ್ದಾರೆ, ಅವ್ರಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಬಯಸೋದು, ಇವರು ಕೆಟ್ಟವರಿದ್ದಾರೆ, ಇವರು ನಮ್ಮ ಶತ್ರುಗಳು, ಅವ್ರಿಗೆ ಏನಾದರೂ ಹಾಳಾಗಲಿ ಅಂತ ಯೋಚನೆ ಮಾಡೋದು ಅಲ್ಲ. ಪರಮಾತ್ಮ ನಮಗೆ ಆದೇಶ ಕೊಡ್ತಾನೆ, ಸರ್ವ ಆತ್ಮರಿಗೂ ಸಹ ಸದಾ ಶುಭ ಚಿಂತಕರಾಗಿರಿ. ಈ ಶುಭ ಚಿಂತನೆಯನ್ನು ಮಾಡುವಂಥದ್ದು ನಿರಂತರವಾಗಿ ಅಭ್ಯಾಸ ಮಾಡಿದಾಗ ಈ ಮನಸ್ಸೆನ್ನುವಂಥ ಶಕ್ತಿ ಇದೆಯಲ್ಲ, ಇದೇನಾಗ್ಬಿಡುತ್ತೆ, ಸುಮನ್ನಾಗುತ್ತೆ. ಈ ಸುಮನ್ ಅಂದರೆ ಏನು, ಸುಂದರ ಮನಸ್ಸಾಗೋಯ್ತು. ಆ ಸುಂದರ ಮನಸ್ಸು ನಿಮಗೆ ಖುಷಿ ಕೊಡುತ್ತೆ. ಆ ಸುಂದರ ಮನಸ್ಸಿನಿಂದ ಯಾವ ವಿಚಾರ ಮಾಡ್ತಾ ಇದ್ದೀರಾ ಅದರಿಂದ ನಿಮಗೆ ಆನಂದದ ಅನುಭೂತಿ ಆಗುತ್ತೆ. ಆಗ ನೀವು ಯಾಕೆ ಮನಸ್ಸನ್ನು ಕಟ್ಟಾಕಬೇಕಂತ ಯೋಚನೆ ಮಾಡ್ತೀರಾ, ಅಥವಾ ನೀವು ಯಾಕೆ ಮನಸ್ಸಿನಲ್ಲಿ ಏನು ವಿಚಾರ ಬರಬಾರ್ದು ಅಂತ ಯೋಚನೆ ಮಾಡ್ತೀರಾ? ಯಾಕೆ, ಆ ಸುಂದರ ವಿಚಾರಗಳಿಂದನೇ ನಮಗೆ ಖುಷಿ ಸಿಗ್ತಾ ಇದೆ. ಆ ಸುಂದರ ಚಿಂತನೆಗಳಿಂದನೇ ಪರಮಾತ್ಮನ ಮಿಲನವಾಗುತ್ತೆ. ಪರಮಾತ್ಮನ ಜೊತೆ ನಾವು ಯೋಗವನ್ನು ಅನುಭೂತಿ ಮಾಡ್ತೇವೆ, ಸಂಬಂಧ ಜೋಡಿಸ್ತೇವೆ. ಆದ್ದರಿಂದ ರಾಜಯೋಗದಲ್ಲಿ ಯಾವುದೇ ರೀತಿಯಲ್ಲಿ ಮನಸ್ಸನ್ನು ನಾವು ದಮನ ಮಾಡಲ್ಲ, ಮನಸ್ಸಿಗೆ ತೊಂದರೆನೂ ಕೊಡೋದಿಲ್ಲ, ಮನಸ್ಸಿಗೆ ಬೈ ಫೋರ್ಸಾಗಿ ಕಂಟ್ರೋಲ್ ಮಾಡುವಂತಹ ಒಂದು ಅವಶ್ಯಕತೆಯೂ ಇಲ್ಲ. ಆದರೆ ಈ ರಾಜಯೋಗದಲ್ಲಿ ಮೊದಲನೆಯ ಒಂದು ಅರಿವು ನಮಗೇನು ಸಿಗುತ್ತೆ ಅಂದರೆ, ನಾನು ಆತ್ಮ ಈ ಮನಸ್ಸಿಗೇನೂ ರಾಜ ಆಗಿದ್ದೀನಿ. ಮನಸ್ಸು ತನ್ನಿಂದ ತಾನೇ ನಡೆಯೋದಿಲ್ಲ, ನಾನು ಆತ್ಮ ಜ್ಯೋತಿ ರಾಜನಾಗಿದ್ದೇನೆ. ನಾನು ಮನಸ್ಸನ್ನು ನಡೆಸ್ತೀನಿ, ನಡೆಸುವಂಥವನು ನಾನು ರಾಜ ಬೇರೆ. ಇದರ ಒಂದು ಜ್ಞಾನದ ಅರಿವು, ಈ ರಿಯಲೈಸೇಷನ್ ಆಗೋದ್ರಿಂದ ಮನಸ್ಸು ತನ್ನಿಂದ ತಾನೇ ಎಲ್ಲೆಂದರಲ್ಲಿ ಹೋಗಲಿಕ್ಕೆ ನಾವು ಬಿಡೋದಿಲ್ಲ. ಎರಡನೇ ರೂಪದಲ್ಲಿ ಈ ರಾಜಯೋಗದ ಒಂದು ಆತ್ಮದರ್ಶನದ ಜ್ಞಾನದಲ್ಲಿ ಈ ಮನಸ್ಸೆನ್ನುವಂಥ ಶಕ್ತಿಯನ್ನು ಹತೋಟಿಗೆ ಇಡುವಂತಹ ಒಂದು ಇನ್ನೊಂದು ಶಕ್ತಿಯ ಪರಿಚಯ ಸಿಗುತ್ತೆ. ಅದೇ ನಮ್ಮ ಆತ್ಮದಲ್ಲಿರುವ ಬುದ್ಧಿಶಕ್ತಿ. ಎಂಥ ವಿಚಾರ ಆದರೂ ಬರಲಿ, ಬಟ್ ಆ ಒಂದು ವಿಚಾರಗಳನ್ನು ನಾನು ಸ್ವೀಕಾರ ಮಾಡಬೇಕಾ ಮಾಡಬಾರ್ದ ಎನ್ನುವಂಥ ನಿರ್ಣಯ ತಗೊಳ್ಳುವಂಥ ಶಕ್ತಿ ಏನಿದೆಯಲ್ಲ, ಈ ನಿರ್ಣಯ ಶಕ್ತಿಗೆ ಬುದ್ಧಿ ಅಂತೀವಿ. ಸೊ ಈ ರಾಜಯೋಗದಲ್ಲಿ ನಮ್ಮ ಬುದ್ಧಿಗೆ ಜ್ಞಾನ ಸಿಗೋದ್ರಿಂದ ಪ್ರತಿನಿತ್ಯ ಜ್ಞಾನದ ಒಂದು ವಿಸ್ಡಮ್, ನಾಲೆಜ್ ಈಸ್ ವಿಸ್ಡಮ್ ಅಂತೀವಿ. ಜ್ಞಾನ ಅನ್ನೋದು ವಿವೇಕ. ಆ ವಿವೇಕ ಜಾಗೃತವಾಗೋದ್ರಿಂದ ಬಹುಶಃ ಅನೇಕ ಜನ್ಮಗಳಿಂದ, ಬಹಳ ಸಮಯದಿಂದ ನಮ್ಮ ಮನಸ್ಸಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಏನು, ಬೇಡದೇ ಇರೋದು ವಿಚಾರ ಮಾಡೋದು, ಪರರ ಚಿಂತನೆ ಮಾಡೋದು, ಅಥವಾ ಹಳೇದೆಲ್ಲನೂ ಕಳೆದೋಗಿರೋದು ಚಿಂತನೆ ಮಾಡೋದು, ಇದು ಅಭ್ಯಾಸ ಆಗಿದೆ. ಅದಕ್ಕೆ ಗೊತ್ತಿಲ್ಲ ಇನ್ನೇನು ವಿಚಾರ ಮಾಡಬೇಕು ಅಂತ. ಸೊ ಬುದ್ಧಿ ಈ ಮನಸ್ಸಿಗೆ ಜ್ಞಾನದ ಆಧಾರದಿಂದ ಹೇಳ್ಕೊಡುತ್ತೆ.
ಈ ಚಿಂತನೆ ಮಾಡಬೇಕು, ಆತ್ಮಚಿಂತನೆ ಮಾಡಬೇಕು, ಸ್ವಚಿಂತನೆ ಮಾಡಬೇಕು, ನನ್ನ ಉನ್ನತಿಯ ಚಿಂತನೆ ಮಾಡಬೇಕು, ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು, ಪರಮಾತ್ಮನ ಚಿಂತನೆ ಮಾಡಬೇಕು. ಯಾಕೆ ಮಾಡಬೇಕು? ಯಾಕೆಂದರೆ ಇದರಿಂದ ನನ್ನ ಆತ್ಮಕ್ಕೆ ಅನೇಕ ಪ್ರಾಪ್ತಿಗಳುಂಟು. ವ್ಯರ್ಥ ವಿಚಾರ ಮಾಡದೆ, ಪರಚಿಂತನೆ ಮಾಡದೆ ಅದರಿಂದ ನನಗೆ ಪ್ರಾಪ್ತಿ ಇಲ್ಲ. ಆದರೆ ಅದರಿಂದ ನನಗೆ ಬಹಳಷ್ಟು ನಷ್ಟವೇ ಆಗುತ್ತೆ. ನನ್ನ ಸಮಯ ನಷ್ಟವಾಗುತ್ತೆ, ಶಕ್ತಿ ನಷ್ಟವಾಗುತ್ತೆ, ನನ್ನ ಜೊತೆಯಲ್ಲಿರುವಂಥವರ ಒಂದು ಸಮಯ ಶಕ್ತಿಯನ್ನು ನಷ್ಟ ಮಾಡ್ತೇನೆ ಅನ್ನುವಂಥ ಅರಿವು. ಸೊ ಈ ಬುದ್ಧಿಯ ಶಕ್ತಿಯ ಅರಿವಿನಿಂದ ಮನಸ್ಸನ್ನು ಹತೋಟಿಗೆ ತಗೊಂಡು ಬರುವಂತಹ ಒಂದು ಅಭ್ಯಾಸವೇ ರಾಜಯೋಗದಲ್ಲಿ ಮೊದಲನೆಯ ಒಂದು ಹೆಜ್ಜೆ. ಮೂರನೇದಾಗಿ ರಾಜಯೋಗದಲ್ಲಿ ನಾವು ಪರಮಾತ್ಮನ ಜೊತೆ ಸಂಬಂಧ ಬೆಳೆಸುವಂತಹ ಅದ್ಭುತವಾದಂಥ ಅನುಭೂತಿ ಮಾಡ್ತೇವೆ. ಇದು ಬಹಳ ಆಶ್ಚರ್ಯವಾದಂಥ ಮಾತು. ಅನೇಕ ವರ್ಷಗಳಿಂದಲೂ ಅನೇಕರು ಪರಮಾತ್ಮನನ್ನು ನೋಡಬೇಕು, ಪರಮಾತ್ಮನ ಜೊತೆ ಯೋಗ ಮಾಡಬೇಕು, ಪರಮಾತ್ಮನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಗುಡ್ಡ ಗಾಡು ಅಲ್ಲಿ ಇಲ್ಲಿ ಅಲದಾಟ ಅಷ್ಟೇ ಅಲ್ಲ, ಅನೇಕ ಹಠಕ್ರಿಯೆಗಳನ್ನು ಮಾಡ್ತಾ ತಮ್ಮ ಮನಸ್ಸನ್ನು ಏಕಾಗ್ರ ಮಾಡಿಸಿ ಪರಮಾತ್ಮನಲ್ಲಿ ಸ್ಥಿರ ಮಾಡಬೇಕು ಅಂತ ಶ್ರಮ ಪಡ್ತಾ ಬಂದಿದ್ದಾರೆ. ಆದರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಕೊಡುವಂಥ ಸಹಜ ರಾಜಯೋಗದಲ್ಲಿ ಪರಮಾತ್ಮ ಸ್ವಯಂ ತನ್ನ ಪರಿಚಯ ಕೊಡ್ತಾನೆ. ಮಕ್ಕಳೇ, ನನ್ನ ಜೊತೆ ಸಂಬಂಧ ಜೋಡಿಸಲಿಕ್ಕೆ ನಿಮ್ಮ ಮನಸ್ಸಿಗೆ ಇಷ್ಟೊಂದು ಕಷ್ಟ ಕೊಡೋ ಅವಶ್ಯಕತೆ ಏನೂ ಇಲ್ಲ. ಕಾರಣ ನೀವು ಆತ್ಮಗಳು ನನ್ನ ಮಕ್ಕಳಾಗಿದ್ದೀರ. ಅರಿವು ಬಂತು, ಬುದ್ಧಿಗೆ ವಿವೇಕ ಜಾಗೃತವಾಯಿತು. ನಾನು ಯಾರು? ಹೂ ಆಮ್ ಐ? ಓ, ನಾನು ಪರಮಾತ್ಮನ ಮಗುವಾಗಿದ್ದೇನೆ. ಯಾರು ಮಗುವಾಗಿರೋದು? ದೇಹ ಅಲ್ಲ, ಆತ್ಮಜ್ಯೋತಿ. ಸೊ ಪರಮಾತ್ಮನಿಗೆ ನಾನು ಮಗುವಾದಾಗ ನನ್ನ ತಂದೆಯಾದ ಪರಮಾತ್ಮನನ್ನು ನಾನು ಯೋಚನೆ ಮಾಡೋದಾಗಲಿ, ನೆನಪು ಮಾಡೋದಾಗಲಿ, ಚಿಂತನೆ ಮಾಡೋದಾಗಲಿ ಸಹಜ. ಯಾಕೆ ಇಲ್ಲಿ ಸಂಬಂಧ ಜೋಡಿಸ್ಕೊಂಡ್ವಿ. ಹೇ ಪ್ರಭು ಅಂತ ನಿನ್ನೆವರೆಗೂ ಕರೆದ್ವಿ. ಆದರೆ ಈಗ ನಾವು ಹೇ ಪಿತಾ ಅಂದ್ರೇನು? ಪರಮಾತ್ಮ ನಮ್ಮ ತಂದೆ ಆಗಿದ್ದಾನೆ. ಸೊ ತಂದೆ ಮಕ್ಕಳ ಸಂಬಂಧ ಜೋಡಿಸಿದಾಗ ಮನಸ್ಸು ತಂದೆಯ ನೆನಪಿನಲ್ಲಿ, ಸ್ಮೃತಿಯಲ್ಲಿ ಸ್ಥಿರ ಆಗೋದು, ಏಕಾಗ್ರ ಆಗೋದು, ಚಿಂತನೆ ಮಾಡೋದು ಸಹಜವಾಗತ್ತೆ. ಅಷ್ಟೇ ಅಲ್ಲ, ಪರಮಾತ್ಮ ಪರಂಧಾಮ ನಿವಾಸಿಯಾಗಿದ್ದಾನೆ. ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ರಾಜಯೋಗದ ಜ್ಞಾನದಲ್ಲಿ ನಮಗೆ ಪರಂಧಾಮ ನಿವಾಸಿ ಅನ್ನೋದು ನೆನಪು ಬರುತ್ತೆ. ಅಥವಾ ಅವನು ಪರಿಚಯ ಕೊಟ್ಟ ನಾನು ಪರಂಧಾಮ ನಿವಾಸಿ. ಸೊ ಬುದ್ಧಿ ಪರಮಾತ್ಮ ನೆನಪು ಮಾಡಬೇಕಾದ್ರೆ ಮನಸ್ಸು ಸೀದಾ ಮೇಲೆ ಹೋಗುತ್ತೆ. ಸೊ ಇಲ್ಲಿನ ಒಂದು ಯಾವುದೇ ವಸ್ತು ವೈಭವ ವ್ಯಕ್ತಿಗಳ ಕಡೆ ನನ್ನದು ಗಮನ ಹೋಗದೇ ಇರೋದ್ರಿಂದ ಮನಸ್ಸು ಇಲ್ಲಿನ ಪ್ರಭಾವದಿಂದ ನಿರ್ಲಿಪ್ತವಾಗುತ್ತೆ. ಅಲ್ಲಿನ ಪ್ರಭಾವದಿಂದ ಮುಕ್ತವಾಗೋದ್ರಿಂದ ಮನಸ್ಸನ್ನು ಸಹಜವಾಗಿ ಪ್ರಭು ಚಿಂತನೆಯಲ್ಲಿ ನಾವು ಸ್ಥಿರ ಮಾಡಲಿಕ್ಕೆ ಬಹಳ ಸಹಜವಾದಂಥ ಉಪಾಯ. ಅದಕ್ಕೆ ಯೋಗ ಎನ್ನುವಂಥದ್ದು ಮನಸ್ಸನ್ನು ಶಾಂತಗೊಳಿಸುವಂಥ ಸುಂದರವಾದ ಉಪಾಯವೇ ಯೋಗ ಅಂತ ಗೀತೆ ಹೇಳುತ್ತೆ. ಆದರೆ ಯೋಗ ಮಾಡಲಿಕ್ಕೇ ಕಠಿಣವಾದ ಕ್ರಿಯೆ ಮಾಡಬೇಕು ಅಂದರೆ ಎಲ್ಲರೂ ಕಠಿಣ ಕ್ರಿಯೆ ಮಾಡಲಿಕ್ಕಾಗಲ್ಲ. ವಯಸ್ಸಾದವರಾಗಲಿ ಅಥವಾ ರೋಗಿಗಳಾಗಲಿ, ಪೇಷಂಟ್ಗಳಾಗಲಿ, ಅಂಗವಿಕಲರಾಗಲಿ ಅವರೆಲ್ಲ ಪರಮಾತ್ಮನ ಚಿಂತನೆ ಹೇಗೆ ಮಾಡೋದು? ಅದಕ್ಕೆ ಸ್ವಯಂ ಪರಮಾತ್ಮ ನಮ್ಮೆಲ್ಲರ ತಂದೆ ಈ ಸಹಜವಾದಂಥ ಮಾರ್ಗವನ್ನು ತೋರಿಸ್ತಾನೆ. ಮಕ್ಕಳಿಗೆ ಶಾರೀರಿಕವಾಗಿ ನೀವೇನು ಮಾಡಬೇಕಾಗಿಲ್ಲ. ನಿಮ್ಮ ಮನಸ್ಸನ್ನು ನನ್ನ ದಿವ್ಯ ಸ್ಮೃತಿಯಲ್ಲಿ ಸ್ಥಿರ ಮಾಡಿ, ನನ್ನ ಪರಿಚಯವನ್ನು ಯಥಾರ್ಥವಾಗಿ ತಿಳಿದುಕೊಂಡು ನನ್ನ ಸ್ಮೃತಿಯಲ್ಲಿ ಏಕಾಗ್ರ ಮಾಡಿ. ನೆನಪು ಮಾಡಲಿಕ್ಕೆ ಶರೀರದಿಂದ ಎಲ್ಲೂ ಹೋಗಬೇಕಾಗಿಲ್ಲ. ನಾನು ದೇಹ ಅಲ್ಲ, ನಾನು ಆತ್ಮ ಆಗಿದ್ದೀನಿ. ಆತ್ಮ ಆಗಿದ್ದೀನಿ ಅಂತ ಸ್ಮೃತಿ ಮಾಡ್ಕೊಂಡಿದ್ದ ತಕ್ಷಣ ಮನಸ್ಸು ಪರಮಾತ್ಮ ತಂದೆ ಹತ್ರ ಹೋಗ್ಬಿಡುತ್ತೆ. ಯಾಕೆ? ಸಂಬಂಧ ಗೊತ್ತಾಯಿತು. ಸೊ ಈ ಸಂಬಂಧದ ಜೊತೆಗೆ ಪರಮಾತ್ಮನ ಜೊತೆ ಶ್ರದ್ಧೆ, ಪ್ರೀತಿ ಇರೋದರಿಂದ ಮನಸ್ಸು ಸಹಜವಾಗಿ ಏಕಾಗ್ರವಾಗುತ್ತೆ. ಅದಕ್ಕೆ ಈ ರಾಜಯೋಗಕ್ಕೆ ಪ್ರೇಮಯೋಗ, ಭಕ್ತಿ ಯೋಗ ಅಂತಲೂ ಇನ್ನೊಂದು ಹೆಸರಲ್ಲೂ ಸಹ ನಾವು ಕರಿತೀವಿ. ಹೀಗೆ ರಾಜಯೋಗದ ಅಭ್ಯಾಸದಿಂದ ನಮ್ಮ ಮನಸ್ಸನ್ನು ಸಹಜವಾಗಿ ಸುಮನ ಅಂದರೆ ಸುಂದರ ಮನಸ್ಸನ್ನಾಗಿ ಪರಿವರ್ತಿಸಿಕೊಳ್ಳಬಹುದು. ಈ ಒಂದು ಅಭ್ಯಾಸಕ್ಕೆ ತಾವೆಲ್ಲರೂ ಸಹ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಒಮ್ಮೆ ಭೇಟಿ ಕೊಟ್ಟು ಈ ರಾಜಯೋಗದ ಶಿಕ್ಷಣವನ್ನು ಕ್ರಮಬದ್ಧವಾಗಿ ತಗೊಂಡಾಗ ನಾವೆಲ್ಲೇ ಇರ್ತೀವಿ, ಯಾವುದೇ ಕಾರ್ಯ ಮಾಡ್ತೀವಿ, ಅದನ್ನು ಸಹಜವಾಗಿ ಅಭ್ಯಾಸ ಮಾಡುವಂತಹ ಒಂದು ವಿಧಿಯನ್ನು ನಾವು ಕಲಿತುಕೊಳ್ಬೋದು. ಕೇಳಿದ್ರಲ್ಲ ವೀಕ್ಷಕರೇ, ಮನಸ್ಸನ್ನು ಅಮನವೂ ಮಾಡಬಾರ್ದು, ದಮನವೂ ಮಾಡಬಾರ್ದು, ಆದರೆ ಸುಂದರವಾಗಿ ಮಾಡ್ಕೋಬೋದಾಗಿದೆ. ಇದು ಈ ರಾಜಯೋಗದ ಶಿಕ್ಷಣದಿಂದ ಸಾಧ್ಯ. ಇದರ ಬಗ್ಗೆ ಅನೇಕ ವಿಚಾರಗಳನ್ನು ಅಕ್ಕವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಕ್ಕವರಿಗೆ ವಂದನೆಗಳು. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಅನೇಕ ವಿಚಾರಗಳನ್ನು ಚರ್ಚಿಸೋಣ. ಆತ್ಮೀಯರೇ, ಅಲ್ಲಿಯವರೆಗೂ ವಂದನೆಗಳು.